ನಮಸ್ಕಾರ ಸ್ನೇಹಿತರೆ. ಒಂದು ಮ್ಯೂಸಿಯಂ ಅಲ್ಲಿ ಬೆಳಗ್ಗೆ ಹೊತ್ತು ಎಲ್ಲ ಸರಿಯಾಗಿನೇ ಇರುತ್ತೆ, ಆದ್ರೆ ರಾತ್ರಿ ಹೊತ್ತು ಇದ್ದಕ್ಕಿದ್ದಂಗೆ ಮ್ಯೂಸಿಯಂ ಅಲ್ಲಿ ಏನೇನಿದೆಯೋ ಅದೆಲ್ಲ ಜೀವಂತವಾಗುತ್ತೆ. ಮತ್ತೆ ಸೂರ್ಯನ ಬೆಳಕು ಮ್ಯೂಸಿಯಂ ಮೇಲೆ ಬಿದ್ದಾಗ ಎಲ್ಲ ನಿರ್ಜೀವ ವಸ್ತುಗಳ ರೀತಿ ತಮ್ಮ ತಮ್ಮ ಜಾಗಗಳಿಗೆ ಹೋಗಿ ಸೆಟಲ್ ಆಗ್ತವೆ. ಸೊ ಈ ರೀತಿ ಆದಾಗ ರಾತ್ರಿಯಿಂದ ಬೆಳಗ್ಗೆವರೆಗೂ ಮ್ಯೂಸಿಯಂ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ 2006ರಲ್ಲಿ ರಿಲೀಸ್ ಆಗಿದ್ದ ನೈಟ್ ಅಟ್ ದ ಮ್ಯೂಸಿಯಂ ಮೂವಿಯ ಕಥೆಯನ್ನ ನೋಡೋಣ. ಸೊ ಸ್ನೇಹಿತರೆ, ಮೂವಿಯ ಸ್ಟೋರಿಯ ಕಡೆ ಹೋಗಕ್ಕಿಂತ ಮುಂಚೆ ಇನ್ನೂ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಲ್ಯಾರಿ ಅನ್ನೋ ವ್ಯಕ್ತಿಯನ್ನ ತೋರಿಸ್ತಾರೆ. ಇವನ ಲೈಫ್ ಅಲ್ಲಿ ಖುಷಿಗಿಂತ ಪ್ರಾಬ್ಲಮ್ಸೇ ಜಾಸ್ತಿ. ತನ್ನ ಹೆಂಡತಿ ಎರಿಕಾ ಜೊತೆ ಡಿವೋರ್ಸ್ ಆಗಿದೆ. ಮಗ ನಿಕ್ಕನ್ನ ಅವಾಗವಾಗ ಭೇಟಿ ಆಗ್ತಿರ್ತಾನೆ. ಕೈಯಲ್ಲಿ ಕೆಲಸ ಇಲ್ಲ, ಕೆಲಸ ಮಾಡೋಕೆ ಬೇರೆ ಊರಿಗೆ ಹೋಗೋಣ ಅಂದ್ರೆ ತನ್ನ ಮಗ ನಿಕ್ಕಿಂದ ದೂರ ಆಗೋದಕ್ಕೆ ಇಷ್ಟ ಇಲ್ಲ. ಎರಿಕಾ ಕೂಡ ಹೇಳ್ತಾ ಇದ್ದಾಳೆ, ನೀನು ಒಂದು ಜಾಗದಲ್ಲಿ ಇರಲ್ಲ, ಒಂದೇ ಕೆಲಸ ಅಂತೂ ಮೊದ್ಲೇ ಮಾಡಲ್ಲ, ಇದೇ ರೀತಿ ಜಾಗ ಚೇಂಜ್ ಮಾಡ್ತಿದ್ರೆ ನಮ್ಮ ಮಗ ಹೇಗೆ ಎಲ್ಲಾ ಕಡೆ ಅಡ್ಜಸ್ಟ್ ಆಗ್ತಾನೆ, ನೀನು ಮೊದ್ಲು ಒಂದ್ ಕಡೆ ಸರಿಯಾಗಿ ಕೆಲಸ ಮಾಡು, ಆಗ ನಿಕ್ ನಿನ್ನನ್ನ ಮೀಟ್ ಮಾಡೋಕೆ ಬರ್ತಾನೆ ಅಂತ ಹೇಳ್ತಾ ಇದ್ದಾಳೆ. ಎರಿಕಾ ಈಗಾಗಲೇ ಡಾನ್ ಅನ್ನೋ ಬಾಂಡ್ ಟ್ರೇಡರ್ ನ ಮದುವೆ ಆಗೋದಕ್ಕೆ ರೆಡಿ ಆಗಿದ್ದಾಳೆ. ಡಾನ್ ನಿಕ್ಕನ್ನ ಅವನ ಆಫೀಸ್ಗೆ ಒಂದಿನ ಕರ್ಕೊಂಡು ಹೋಗಿದ್ದಾಗ ದೊಡ್ಡ ಆಫೀಸ್ ಅನ್ನ ನೋಡಿ ಡಾನ್ಗೆ ಜನ ಕೊಡ್ತಾ ಇರೋ ಮರ್ಯಾದೆ ನೋಡಿ ಅವನ್ ತರ ನಾನು ಕೂಡ ದೊಡ್ಡವನಾದ್ಮೇಲೆ ಬಾಂಡ್ ಟ್ರೇಡರ್ ಆಗ್ಬೇಕು ಅಂತ ಅನ್ಕೊಂತಾ ಇದ್ದಾನೆ ನಿಕ್ ಸ್ಕೂಲಲ್ಲಿ ಐಸ್ ಹಾಕಿನ ಚೆನ್ನಾಗಿ ಆಡ್ತಿರ್ತಾನೆ. ಅದಕ್ಕೆ ಲ್ಯಾರಿ ನೀನು ಹಾಕಿ ಪ್ಲೇಯರೇ ಆಗು ಅಂತ ಹೇಳ್ತಾನೆ. ಮತ್ತೆ ಲ್ಯಾರಿಗೆ ಅನಿಸ್ತಿರೋದೇನಂದ್ರೆ ನಿಕ್ ನನಗಿಂತ ಜಾಸ್ತಿ ಡಾನ್ ನ ಇಷ್ಟಪಡೋಕೆ ಶುರು ಮಾಡ್ತಿದ್ದಾನೆ. ಅದಕ್ಕೆ ಮೊದಲು ನಾನು ಒಂದು ಕೆಲಸವನ್ನ ಹುಡುಕೋಬೇಕು ಅಂತ ಇಂಟರ್ವ್ಯೂಗೆ ಅಂತ ಒಂದು ಏಜೆನ್ಸಿಗೆ ಬರ್ತಾನೆ. ಲ್ಯಾರಿ ಒಬ್ಬ ಇನ್ವೆಂಟರ್ ಆಗಿದ್ದು ಸ್ನ್ಯಾಪರ್ ಲೈಟ್ಸ್ ನ ಕಂಡಿಡ್ದಿರ್ತಾನೆ. ಅಂದ್ರೆ ಚಿಡ್ಕೆ ಹೊಡೆದ್ರೆ ಆನ್ ಮತ್ತೆ ಆಫ್ ಆಗೋ ತರ ಲೈಟ್ಸ್ ಅನ್ನ ಕಂಡಿಡ್ದಿರ್ತಾನೆ. ಇದೇ ಸಮಯಕ್ಕೆ ಕ್ಲಾಪರ್ ಲೈಟ್ಸ್ ಅನ್ನ ಬೇರೆ ಕಂಪ್ನಿಯವರು ರೆಡಿ ಮಾಡಿರ್ತಾರೆ. ಚಿಡ್ಕೆ ಹೊಡೆಯೋದ್ಕಿಂತ ಜನರಿಗೆ ಚಪ್ಪಾಳೆ ತಟ್ಟೋದೇ ಈಸಿ ಅಂತ ಇವನ ಇನ್ವೆನ್ಷನ್ ಕಡೆ ಯಾರು ತಲೆನೂ ಹಾಕಿರಲ್ಲ. ಇವನ ರೆಸ್ಯೂಮ್ ನೋಡಿ ಇಂಟರ್ವ್ಯೂ ಮಾಡ್ತಿರೋ ಮಹಿಳೆ ಹೇಳ್ತಾಳೆ, ನಾನು ಈ ತರ ರೆಸ್ಯೂಮ್ನ ನನ್ನ ಲೈಫಲ್ಲೇ ನೋಡಿಲ್ಲ ಅಂದಾಗ ಲ್ಯಾರಿ ಫುಲ್ ಖುಷಿ ಪಡ್ತಾ ಇದ್ದಾನೆ. ಇವನು ಖುಷಿಯಾಗಿರೋದನ್ನ ನೋಡಿ ಇಂಟರ್ವ್ಯೂವರ್ ಹೇಳ್ತಾಳೆ, ನಾನು ನಿನ್ಗೆ ಕಾಂಪ್ಲಿಮೆಂಟ್ ಕೊಡ್ತಿಲ್ಲ, ಮಕ್ಕುಗಿತ್ತಿದ್ದೀನಿ, ಇಷ್ಟು ಖರಾಬ್ ಆಗಿರೋ ರೆಸ್ಯೂಮ್ನ ಲೈಫಲ್ಲೇ ನೋಡಿಲ್ಲ ಅಂತ ಹೇಳಿದ್ದು, ನಾನಂತೂ ಕೆಲಸ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಲ್ಯಾರಿ ತನ್ನ ಕಷ್ಟ ಎಲ್ಲ ಹೇಳ್ಕೊಂಡು ಕೆಲಸ ಬೇಕೇ ಬೇಕು, ಸ್ವಲ್ಪ ಹೆಲ್ಪ್ ಮಾಡಿ ಎಂದಾಗ ಒಂದು ಕೆಲಸ ಇದೆ, ಈ ಕೆಲಸ ಎಲ್ಲರಿಗೂ ಸಿಗಲ್ಲ, ನೀನೊಂದ್ಸಲ ಟ್ರೈ ಮಾಡು ಅಂತ ಹೇಳಿ ಒಂದು ಅಡ್ರೆಸ್ ಬರೆದು ಕೊಡ್ತಾಳೆ. ಈ ಅಡ್ರೆಸ್ನ ಹುಡ್ಕೊಂಡು ಬಂದ್ರೆ ಇದು ಒಂದು ಮ್ಯೂಸಿಯಂ ಆಗಿದೆ. ಹೆಸರು ದ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿ. ಇಲ್ಲಿ ಲ್ಯಾರಿ ರೆಬೆಕಾ ಅನ್ನೋ ಮ್ಯೂಸಿಯಂ ಗೈಡ್ನ ಭೇಟಿ ಮಾಡಿ ಸಿಸಿಲ್ ಅನ್ನೋರ ಜೊತೆ ನನ್ನ ಇಂಟರ್ವ್ಯೂ ಇದೆ ಅಂತ ಹೇಳಿದಾಗ ರೆಬೆಕಾ ಇವನನ್ನ ಸಿಸಿಲ್ ಹತ್ರ ಕರ್ಕೊಂಡು ಬರ್ತಾಳೆ. ಈ ಮ್ಯೂಸಿಯಂ ಅಲ್ಲಿ ಲ್ಯಾರಿಗೆ ಏನ್ ಕೆಲಸ ಅಂತ ಸಿಸಿಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಮ್ಯೂಸಿಯಂ ಅಲ್ಲಿ ಸಿಸಿಲ್ ನ ಸೇರಿ 3 ಜನ ನೈಟ್ ಗಾರ್ಡ್ಸ್ ಇದ್ದಾರೆ. ಇನ್ನ 2 ಗಾರ್ಡ್ಸ್ ನ ಹೆಸರು ರೆಜಿನಾಲ್ಡ್ ಮತ್ತೆ ಗಸ್. ಮ್ಯೂಸಿಯಂ ಸ್ವಲ್ಪ ಲಾಸ್ ಅಲ್ಲಿ ನಡೀತಾ ಇದೆ, ಜಾಸ್ತಿ ಜನ ಬರ್ತಿಲ್ಲ. ಅದಕ್ಕೆ ಈ 3 ಜನ ನೈಟ್ ಗಾರ್ಡ್ಸ್ ನ ಕೆಲಸದಿಂದ ತೆಗೆದಾಕಿ ಒಬ್ಬನನ್ನ ಮಾತ್ರ ನೈಟ್ ಗಾರ್ಡ್ ಆಗಿ ಹಿಡ್ಕೋಬೇಕು ಅಂತ ಮ್ಯೂಸಿಯಂ ಅವರು ಡಿಸೈಡ್ ಮಾಡಿದ್ದಾರೆ. ಸೊ ಸಿಸಿಲ್ ಈಗ ಲ್ಯಾರಿಗೆ ಮ್ಯೂಸಿಯಂ ಅನ್ನ ತೋರ್ಸೋಕೆ ಕರ್ಕೊಂಡ್ ಬಂದಾಗ ಇಲ್ಲಿರೋ ಕೆಲವು ಎಕ್ಸಿಬಿಟ್ಸ್ ಗಳ ಬಗ್ಗೆ ತಿಳಿಸ್ತಾನೆ. ಮೊದಲನೇದಾಗಿ ಟೀರೆಕ್ಸ್ ಡೈನೋಸಾರ್ ನ ಸ್ಕೆಲಿಟನ್ ಇದೆ. ಏನ್ಷಿಯಂಟ್ ರೋಮ್ ಮತ್ತೆ ಓಲ್ಡ್ ವೆಸ್ಟ್ ನ ಮಿನಿಯೇಚರ್ ಮಾಡೆಲ್ ಗಳೆಲ್ಲ ಇದೆ. ಹೀಗೆ ಮುಂದೆ ಬಂದ್ರೆ ಇಲ್ಲಿ ಒಂದು ದೊಡ್ಡ ಹಾಲ್ ಇದೆ. ಇಲ್ಲಿ ಆಫ್ರಿಕಾದ ಕಾಡು ಪ್ರಾಣಿಗಳಿದ್ದಾವೆ. ಎಲ್ಲಾ ಸ್ಟಫ್ಡ್ ಅನಿಮಲ್ಸ್ ಅಂದ್ರೆ ಸಾವನ್ನಪ್ಪಿರೋ ಪ್ರಾಣಿಗಳ ದೇಹವನ್ನ ಟ್ಯಾಕ್ಸಿಡರ್ಮಿಯ ಮುಖಾಂತರ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ, ಅದು ಹಾಳಾಗ್ದಲೇ ಇರೋ ಹಾಗೆ. ಲ್ಯಾರಿ ಒಂದು ಕೋತಿಯನ್ನ ನೋಡಿ ನನಗೆ ಕೋತಿಗಳು ಅಂದ್ರೆ ತುಂಬಾನೇ ಇಷ್ಟ ಅಂತ ಹೇಳ್ತಿರ್ಬೇಕಾದ್ರೆ ಆ ಕೋತಿಯನ್ನ ನಾವು ಡೆಕ್ಸ್ಟರ್ ಅಂತ ಕರಿತೀವಿ, ಸ್ವಲ್ಪ ತುಂಟ, ಹುಷಾರಾಗಿರು ಅಂತ ಹೇಳ್ತಾನೆ ಸಿಸಿಲ್. ಇದ್ಯಾಕೆ ಇವನು ಈ ರೀತಿ ಹೇಳ್ದ ಅಂತ ಲ್ಯಾರಿಗೆ ಗೊತ್ತಾಗಲ್ಲ. ಪಕ್ಕದ ರೂಮಲ್ಲಿ ಪ್ರಾಚೀನ ಈಜಿಪ್ಟ್ ನ ರಾಜ ಆಕ್ಮೆನ್ರಾನ ಸಮಾಧಿ ಇದೆ. ಸಮಾಧಿಯ ಹಿಂದೆ ಗೋಡೆಯ ಮೇಲೆ ತುಂಬಾನೇ ಬೆಲೆ ಬಾಳೋ 24 ಕ್ಯಾರೆಟ್ ಗೋಲ್ಡ್ ಅಲ್ಲಿ ಮಾಡಿರುವಂತ ಟ್ಯಾಬ್ಲೆಟ್ ಆಫ್ ಆಕ್ಮೆನ್ರಾ ಇದೆ. ಸೊ ಪೂರ್ತಿ ಮ್ಯೂಸಿಯಂ ನ ಸಿಸಿಲ್ ತೋರಿಸಿ ನಾಳೆಯಿಂದ ಕೆಲ್ಸಕ್ಕೆ ಬಾ ಅಂತ ಹೇಳಿ ಕಳಿಸ್ತಾನೆ. ಮುಂದಿನ ದಿನ ಕೆಲಸಕ್ಕೆ ಬಂದಾಗ ಸಿಸಿಲ್ ಲ್ಯಾರಿಗೆ ಮ್ಯೂಸಿಯಂ ನ ಕೀ, ಟಾರ್ಚ್ ಮತ್ತೆ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಬುಕ್ ಅನ್ನ ಕೊಟ್ಟು ಹೇಳ್ತಾನೆ, ರಾತ್ರಿ ಎಲ್ಲಾ ಲೈಟ್ ಆನ್ ಆಗೇ ಇರ್ಲಿ, ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಅಲ್ಲಿ ಏನೇನಿದೆಯೋ ಅದನ್ನ ಸರಿಯಾಗಿ ಓದ್ಕೋ, ಆದ್ರೆ ನೆನ್ಪಿರ್ಲಿ ಏನೇ ಆದ್ರೂ ಮ್ಯೂಸಿಯಂ ನ ಒಳಗೆ ಏನೂ ಬರಬಾರ್ದು, ಒಳಗಿರೋದು ಹೊರಗೆ ಹೋಗ್ಬಾರ್ದು ಅಂತ ಹೇಳಿ ಹೊರಡ್ತಾರೆ. ಆದ್ರೆ ಲ್ಯಾರಿಗೆ ಗೊತ್ತಾಗಲ್ಲ, ಹೊರಗಿಂದ ಯಾರಾದ್ರೂ ಬಂದ್ರೆ ತಡಿಬಹುದು, ಒಳಗಿಂದ ಯಾರು ಹೊರಗಡೆ ಹೋಗ್ತಾರೆ ಅಂತ. ಲ್ಯಾರಿ ತನ್ನ ಡ್ಯೂಟಿಯನ್ನು ಶುರು ಮಾಡ್ದ, ಆದ್ರೆ ಒಬ್ನೇ ಇರೋದ್ರಿಂದ ಬೋರ್ ಆಗ್ತಿದೆ. ಹಾಗೆ ರಿಸೆಪ್ಷನ್ ಹತ್ರ ಚೇರ್ ಮೇಲೆ ಕುತ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ನಿದ್ದೆ ಹೊಡೆಯೋಕೆ ಶುರು ಮಾಡ್ತಾನೆ. ಚೇರ್ ಮೇಲೆ ಮಲಗಿರೋದ್ರಿಂದ ಹೇಗ್ ಬೇಕೋ ಹಾಗೆ ತಿರ್ಗೋಕೆ ಹೋಗಿ ಕೆಳಗೆ ಬಿದ್ದು ಎಚ್ಚರಿಕೆ ಆಗುತ್ತೆ. ಒಂದ್ಸಲ ಮ್ಯೂಸಿಯಂ ನ ರೌಂಡ್ ಹಾಕೊಂಡ್ ಬರೋಣ ಅಂತ ಹೊರಟಾಗ ಈ ಜಾಗದಲ್ಲಿ ಏನೋ ಮಿಸ್ಸಿಂಗ್ ಅಂತ ಅನ್ಸೋಕೆ ಶುರು ಆಗುತ್ತೆ. ಏನು ಅಂತ ವಾಪಸ್ ಬಂದು ನೋಡಿದ್ರೆ ಈಗ ಸ್ವಲ್ಪ ಸಮಯದ ಹಿಂದೆ ಇಲ್ಲಿದ್ದ ಡೈನೋಸಾರ್ ನ ಸ್ಕೆಲಿಟನ್ ಕಾಣ್ತಿಲ್ಲ. ಅಷ್ಟು ದೊಡ್ಡ ಸ್ಕೆಲಿಟನ್ ಏನಾಗೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ದಾಗ ನೀರಿನ ಶಬ್ದ ಕೇಳಿಸ್ತಾ ಇದೆ.
ಎಲ್ಲಪ್ಪ ನೀರ್ ಸೋರ್ತಿದೆ ಅಂತ ನೋಡೋಕೆ ಬಂದಾಗ ಡೈನೋಸಾರ್ನ ಸ್ಕೆಲಿಟನ್ ನೀರ್ ಕುಡಿತಾ ಇದೆ. ಇದನ್ನ ಕಣ್ಣಾರೆ ನೋಡಿದ ಲ್ಯಾರಿಗೆ ನಂಬಕ್ಕೆ ಆಗ್ತಿಲ್ಲ. ಇವನು ಭಯದಲ್ಲಿ ಓಡ್ ಬಂದು ಬಚ್ಚಿಡ್ಕೊಂಡು ಸಿಸಿಲ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಸಿಸಿಲ್ ಪಾರ್ಟಿಯಲ್ಲಿ ಬ್ಯುಸಿ ಆಗಿದ್ದಾನೆ. ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ನ ಓದು ಎಲ್ಲ ಗೊತ್ತಾಗುತ್ತೆ ಅಂತ ಮಾತ್ರ ಹೇಳಿ ಸಿಸಿಲ್ ಫೋನ್ ಕಟ್ ಮಾಡಿದಾಗ ಲ್ಯಾರಿ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಅಲ್ಲಿ ಇರೋ ಮೊದಲನೇ ಪಾಯಿಂಟ್ ಅನ್ನ ನೋಡ್ತಾನೆ. ಮೂಳೆಯನ್ನ ಬಿಸಾಕ್ಬೇಕು ಅಂತ ಇಲ್ಲಿ ಬರ್ದಿದೆ. ಯಾವ ಮೂಳೆ ಬಿಸಾಕ್ಬೇಕು ಅಂತ ಹುಡುಕ್ತಾ ಇದ್ದಾನೆ. ಡೈನೋಸಾರ್ ತನ್ನ ದೇಹದ ಮೂಳೆಯನ್ನ ಇವನ ಮುಂದೆ ಇಟ್ಟು ನಾಯಿ ತರ ಬಾಲ ಅಲಾಡಿಸ್ತಾ ಇದೆ. ಅದನ್ನ ಎಸಿ ತಗೊಂಡ್ ಬರ್ತೀನಿ ಅಂತ ಹೇಳೋ ಹಾಗೆ ಲ್ಯಾರಿ ಆ ಮೂಳೆಯನ್ನ ದೂರ ಎಸಿತಿದ್ದಂಗೆ ತಕ್ಷಣ ಹೋಗಿ 2 ಸೆಕೆಂಡ್ಗೆ ಎತ್ಕೊಂಡ್ ಬರುತ್ತೆ. ಅದಕ್ಕೆ ಈ ಬಾರಿ ಇನ್ನೂ ಸ್ವಲ್ಪ ದೂರ ಎಸ್ತು ತಪ್ಪಿಸ್ಕೊಂಡು ಓಡ್ ಬರ್ತಾನೆ. ಈಗಾಗಲೇ ಆಫ್ರಿಕಾದ ಪ್ರಾಣಿಗಳೆಲ್ಲ ಜೀವಂತವಾಗಿ ಎದ್ದು ಬರ್ತಾ ಇದ್ದಾವೆ. ನಿಯಾಂಡ್ರತಲ್ಸ್ ಅಂದ್ರೆ 40,000 ವರ್ಷದ ಹಿಂದೆ ಇದ್ದ ಮನುಷ್ಯರು ಕಲ್ಲನ್ನ ಉಜ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಫಸ್ಟ್ ಟೈಮ್ ಬೆಂಕಿಯನ್ನ ಹಚ್ಚೋಕೆ ಟ್ರೈ ಮಾಡ್ತಿದ್ದಾರೆ. ಈಸ್ಟರ್ ಐಲ್ಯಾಂಡ್ ನ ಮೋಯ್ ಸ್ಟ್ಯಾಚು ಲ್ಯಾರಿಯನ್ನ ಡಮ್ ಡಮ್ ಅಂತ ಕರೆದು ಮಾತಾಡಿಸಿ ನನಗೆ ಗಮ್ ಗಮ್ ಕೊಡು ಅಂತ ಹೇಳ್ತಾ ಇದೆ. ಲ್ಯಾರಿ ಹೇಳ್ತಾನೆ, ನನ್ನ ಹೆಸರು ಡಮ್ ಡಮ್ ಅಲ್ಲ, ನಂತವ ಯಾವ ಗಮ್ ಗಮ್ಮು ಇಲ್ಲ ಅಂತ. ಅದಕ್ಕೆ ಸ್ಟ್ಯಾಚು ಹೇಳುತ್ತೆ, ಈಗ ಸದ್ಯಕ್ಕೆ ನೀನು ರನ್ ಮಾಡು, ಯಾಕಂದ್ರೆ ಹಿಂದೆಯಿಂದ ನಿನ್ನನ್ನ ಕೊಲ್ಲೋದಕ್ಕೆ ಅಟಿಲ್ಲಾ ಅನ್ನೋ ರಾಜ ತನ್ನ ಸೈನಿಕರ ಜೊತೆ ನಿನ್ನನ್ನ ಕೊಲ್ಲೋಕೆ ಬರ್ತಾ ಇದ್ದಾನೆ ಅಂತ ಸ್ಟ್ಯಾಚು ಹೇಳಿದಾಗ ಇವನು ಹಿಂದಿರುಗಿ ನೋಡ್ತಾನೆ. ರಾಜ ಅಟಿಲ್ಲಾ ಕಿರ್ಚಾಡ್ಕೊಂಡು ಇವನ ಮೇಲೆ ದಾಳಿ ಮಾಡೋಕೆ ಬರ್ತಾ ಇದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ಲ್ಯಾರಿ ಬೇಗ ಲಿಫ್ಟ್ ನ ಒಳಗೆ ಬಂದು ನೆಕ್ಸ್ಟ್ ಫ್ಲೋರ್ಗೆ ಬರ್ತಾನೆ. ಇಲ್ಲಿ ಸೆಕಜೆವಿಯಾ ಅನ್ನೋ ಹುಡುಗಿ ಇದ್ದಾಳೆ. ಇವಳಿಗೆ ಕೇಳೋಕೆ ಟ್ರೈ ಮಾಡ್ತಾನೆ ಈ ಮ್ಯೂಸಿಯಂ ಅಲ್ಲಿ ಏನ್ ನಡೀತಿದೆ ಅಂತ. ಆದ್ರೆ ಅವರ ನಡುವೆ ಗ್ಲಾಸ್ ಇರೋದ್ರಿಂದ ಏನು ಅವಳಿಗೆ ಕೇಳಿಸ್ತಿಲ್ಲ. ಅಮೆರಿಕನ್ ಸಿವಿಲ್ ವಾರ್ ಸೈನಿಕರು ಇಲ್ಲೇ ಸಿವಿಲ್ ವಾರ್ ಶುರು ಹಚ್ಕೊಂಡಿದ್ದಾರೆ. ಜೋರಾಗಿ ಫೈರಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿಂದ ಹೊರಗೆ ಬಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ನ 2ನೇ ಪಾಯಿಂಟ್ ಅನ್ನ ನೋಡಿದಾಗ ಸಿಂಹಗಳನ್ನ ಅವುಗಳಿರೋ ರೂಮಲ್ಲೇ ಲಾಕ್ ಮಾಡಿಲ್ಲ ಅಂದ್ರೆ ನಿನ್ನನ್ನ ತಿನ್ಕೊಂತವೆ ಅಂತ ಇದೆ. ಅದಕ್ಕೆ ಆಫ್ರಿಕಾದ ಪ್ರಾಣಿಗಳಿರೋ ಹಾಲ್ಗೆ ಬರ್ತಾನೆ. ಆಲ್ರೆಡಿ ಇಲ್ಲಿರೋ ಪ್ರಾಣಿಗಳೆಲ್ಲ ಜೀವಂತವಾಗಿದ್ದಾವೆ. ಇದೇ ಸಮಯಕ್ಕೆ ಹಿಂದೆಯಿಂದ ಒಂದು ಆನೆ ಇವನ ಮೇಲೆ ದಾಳಿ ಮಾಡೋಕೆ ಬಂದಾಗ ಗಾಬರಿಯಲ್ಲಿ ಸಿಂಹಗಳಿರೋ ಈ ಹಾಲ್ನ ಒಳಗೇನೆ ಬಂದು ಡೋರ್ ಲಾಕ್ ಮಾಡ್ಕೊಂಡು ತಗ್ಲಾಕೊಂತಾನೆ. ಈಗ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಈ ಹಾಲಿಂದ ಹೊರಗೆ ಹೋಗೋಕೆ ಇನ್ನೊಂದು ಡೋರ್ ಇರೋದನ್ನ ನೋಡಿ ಎಲ್ಲಾ ಪ್ರಾಣಿಗಳಿಂದ ತಪ್ಪಿಸ್ಕೊಂಡು ಹೊರಗೆ ಬಂದು ಡೋರ್ ಏನೋ ಕ್ಲೋಸ್ ಮಾಡ್ತಾನೆ. ಆದ್ರೆ ಲಾಕ್ ಮಾಡೋದಕ್ಕೆ ಕೀನೇ ಸಿಕ್ತಿಲ್ಲ. ಮ್ಯಾನ್ಯುಯಲ್ ನ ಎತ್ಕೊಂಡು ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂತ ಓದಿದಾಗ ಗೊತ್ತಾಗುತ್ತೆ ಕೀಯನ್ನ ಸಿಸಿಲ್ ಹೇಳಿದ ಕೋತಿ ಡೆಕ್ಸ್ಟರ್ ಎತ್ಕೊಂಡಿದೆ ಅಂತ. ಹೇಗೋ ಉಪಾಯ ಮಾಡಿ ಆ ಕೀಯನ್ನ ಕೋತಿಯಿಂದ ಇಸ್ಕೊಳ್ಳೋಕೆ ಹೋದಾಗ ಅದು ಇವನ ಮೂಗನ್ನ ಕಚ್ಚಿ ಕೀ ಕೊಟ್ಟು ಹೋಗುತ್ತೆ. ಹೇಗೋ ಕೀ ಸಿಕ್ತಲ್ಲ ಅಂತ ಲಾಕ್ ಮಾಡಿ ಆದ್ಮೇಲೆ ಮೇಲಿಂದ ನೀರ್ ಬೀಳ್ತಾ ಇದೆ. ಇದೇನಪ್ಪ ಆಫ್ರಿಕನ್ ರೈನ್ ಫಾರೆಸ್ಟ್ ಒಳಗೆ ಇದೆ, ಹೊರಗೆ ಎಲ್ಲಿಂದ ಮಳೆ ಆಗ್ತಿದೆ ಅಂತ ಮೇಲೆ ನೋಡಿದಾಗ ಆ ಕೋತಿ ಡೆಕ್ಸ್ಟರ್ ಕೆಳಗಿಂದ ನೀರ್ ಬಿಡ್ತಿರೋದು. ಕೋಪದಲ್ಲಿ ಲ್ಯಾರಿ ಕೇಜ್ ನ ಡೋರ್ ಹತ್ರ ಬಂದು ಡೆಕ್ಸ್ಟರ್ಗೆ ಬೈತಿದ್ದಾಗ ಡೆಕ್ಸ್ಟರ್ ಇವನ ಕೈಯಲ್ಲಿ ಇರೋ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ನ ಕಿತ್ಕೊಂಡು ಹೋಗಿ ಅರ್ಧಾಕುತ್ತೆ. ಸೊ ಫುಲ್ ಫ್ರಸ್ಟ್ರೇಟ್ ಆಗಿರೋ ಲ್ಯಾರಿ ಸ್ವಲ್ಪ ಹೊತ್ತು ಸಮಾಧಾನವಾಗಿ ಕುತ್ಕೊಳ್ಳೋಣ ಅಂತ ಬಂದ್ರೆ ಇಲ್ಲೂ ಇವನ್ಗೆ ನೆಮ್ಮದಿ ಇಲ್ಲ. ಮಿನಿಯೇಚರ್ ಮಾಡೆಲ್ ಅಲ್ಲಿ ಇದ್ದ ಮನುಷ್ಯರು ಜೀವಂತವಾಗಿದ್ದಾರೆ. ಈಗ ಕಾಡಿನ ಜನರು ಬಂದು ಇವನ ಮೇಲೆ ಬಾಣ ಬಿಡ್ತಾ ಇದ್ದಾರೆ. ಎಲ್ಲ ಮಿನಿಯೇಚರ್ ಮಾಡೆಲ್ ಆಗಿರೋದ್ರಿಂದ ಬಾಣ ಎಲ್ಲ ಮುಳ್ಚುಚ್ಚೋ ಹಾಗೆ ಆಗ್ತಿದೆ ಅಷ್ಟೇ. ಏನ್ ಕಾಟ ಇವ್ರದು ಅಂತ ಇಲ್ಲಿಂದ ಹೊರಟು ಓಲ್ಡ್ ವೆಸ್ಟ್ ನ ಮಿನಿಯೇಚರ್ ಮಾಡೆಲ್ ನ ಹತ್ರ ಬಂದ್ರೆ ಇಲ್ಲೂ ಇವನ್ನ ಬಿಡ್ತಿಲ್ಲ. ಇವನ್ ಯಾರೋ ಜೈಂಟ್ ಅಂತ ಅನ್ಕೊಂಡು ಇವನ ಕಾಲಿಗೆ ದಾರ ಕಟ್ಟಿ ಓಲ್ಡ್ ವೆಸ್ಟ್ ಮಾಡೆಲ್ ಅಲ್ಲಿ ಇರೋ ಟ್ರ್ಯಾಕ್ ಮೇಲೆ ಬೀಳಿಸ್ತಾರೆ. ಇವನನ್ನ ಇಲ್ಲೇ ಕಟ್ಟಾಕಿ ಟ್ರೈನ್ ನ ಬಿಡ್ತಾರೆ. ಈ ಓಲ್ಡ್ ವೆಸ್ಟ್ ನ ಜನರನ್ನ ಲೀಡ್ ಮಾಡ್ತಿರೋ ಜೆಡ್ ಅನ್ನೋ ವ್ಯಕ್ತಿಗೆ ಲ್ಯಾರಿ ಕೇಳ್ತಾನೆ, ನಾನೇನ್ ತಪ್ಪನ್ನ ಮಾಡಿದ್ದೀನಿ ಅಂತ ಈ ಶಿಕ್ಷೆ ಕೊಡ್ತಿದ್ದೀರಾ? ಅದಕ್ಕೆ ಜೆಡ್ ನನಗೂ ಗೊತ್ತಿಲ್ಲ, ಸುಮ್ನೆ ಬಾಯಿ ಮುಚ್ಕೊಂಡು ಶಿಕ್ಷೆ ಅನ್ಭವಿಸು ಅಂತ ಹೇಳಿದಾಗ ಟ್ರೈನ್ ಜೋರಾಗಿ ಬಂದು ಲ್ಯಾರಿಯ ತಲೆಗೆ ಗುದ್ಕೊಂಡು ಕೆಳಗೆ ಬೀಳುತ್ತೆ. ಇದು ಟಾಯ್ ಟ್ರೈನ್ ಆಗಿರೋದ್ರಿಂದ ಲ್ಯಾರಿಗೆ ಒಂದು ಸ್ಕ್ರಾಚು ಆಗಿಲ್ಲ. ಲ್ಯಾರಿ ದಾರ ಎಲ್ಲ ಕಟ್ ಮಾಡ್ಕೊಂಡು ಇಲ್ಲಿಂದ ಮೇಲೆ ಎದ್ರೆ ಮುಂದೆ ಆಲ್ರೆಡಿ ರೋಮ್ನ ರಾಜ ತನ್ನ ಸೈನಿಕರ ಜೊತೆ ಲ್ಯಾರಿ ಮೇಲೆ ದಾಳಿ ಮಾಡೋಕೆ ಬಂದಿದ್ದಾನೆ. ರೋಮನ್ ಸೈನಿಕರು ಬೆಂಕಿ ಹಚ್ಚಿರೋ ಬಾಣ ಎಲ್ಲ ಬಿಡೋಕೆ ಶುರು ಮಾಡಿದಾಗ ಅಮೆರಿಕದ 26ನೇ ಪ್ರೆಸಿಡೆಂಟ್ ಥಿಯೋಡೋರ್ ರೂಸ್ವೆಲ್ಟ್ ಬಂದು ಇವನನ್ನ ಕಾಪಾಡಿ ಕರ್ಕೊಂಡು ಹೋಗ್ತಾರೆ. ಇವ್ರು ಹೇಗೆ ಇಲ್ಲಿಗೆ ಬಂದ್ರು ಅಂದ್ರೆ ಇವರ ವ್ಯಾಕ್ಸ್ ಸ್ಟ್ಯಾಚು ಈ ಮ್ಯೂಸಿಯಂ ಅಲ್ಲಿ ಇದೆ. ಸೊ ಈಗ ಲ್ಯಾರಿ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾನೆ, ಇಲ್ಲಿ ಏನ್ ನಡೀತಿದೆ ಸ್ವಲ್ಪ ಹೇಳ್ತೀರಾ ಅಂತ. ಅದಕ್ಕೆ ಪ್ರೆಸಿಡೆಂಟ್ ಲ್ಯಾರಿಯನ್ನ ಆಕ್ಮೆನ್ರಾನ ಸಮಾಧಿ ಇರೋ ಜಾಗಕ್ಕೆ ಕರ್ಕೊಂಡು ಬಂದು ಅಲ್ಲಿ ಗೋಡೆ ಮೇಲಿರೋ ಟ್ಯಾಬ್ಲೆಟ್ ಆಫ್ ಆಕ್ಮೆನ್ರಾ 1952 ಅಲ್ಲಿ ಈ ಮ್ಯೂಸಿಯಂಗೆ ಬಂದಿತ್ತು. ಅವತ್ತಿಂದ ರಾತ್ರಿ ಹೊತ್ತು ಮ್ಯೂಸಿಯಂ ಅಲ್ಲಿರೋ ಎಲ್ಲಾ ವಸ್ತುಗಳು ಜೀವಂತವಾಗಿ ಬೆಳಗ್ಗೆ ನಾರ್ಮಲ್ ಆಗ್ತವೆ. ಆ ಟ್ಯಾಬ್ಲೆಟ್ ಅಲ್ಲಿ ಮ್ಯಾಜಿಕಲ್ ಪವರ್ಸ್ ಇದೆ. ನಿನ್ ಕೆಲ್ಸ ಏನಂದ್ರೆ ಈ ಮ್ಯೂಸಿಯಂ ಇಂದ ಯಾರನ್ನು ಹೊರಗೆ ಹೋಗೋಕೆ ಬಿಡಬಾರ್ದು. ಅಕಸ್ಮಾತ್ ಸೂರ್ಯನ ಬೆಳಕು ಯಾರ ಮೇಲಾದ್ರೂ ಬಿದ್ರೆ ಅವರು ಸುಟ್ಟು ಬೂದಿ ಆಗೋಗ್ತಾರೆ ಅಂತ ಹೇಳ್ತಾರೆ. ಈಗಾಗ್ಲೇ ಬೆಳಗ್ಗೆ ಆಗ್ತಿದೆ ಅಂತ ಎಲ್ಲರೂ ವಾಪಸ್ ತಮ್ಮ ತಮ್ಮ ಜಾಗಕ್ಕೆ ಹೋಗಿ ರಾತ್ರಿ ಆಗೋಕ್ಕೂ ಮುಂಚೆ ಹೇಗಿದ್ರೋ ಹಾಗೆ ಸೆಟಲ್ ಆಗ್ತಾರೆ. ಮುಂದಿನ ದಿನ ಸಿಸಿಲ್, ಗಸ್ ಮತ್ತೆ ರೆಜಿನಾಲ್ಡ್ ಲ್ಯಾರಿ ಹತ್ರ ಬಂದು ಮೊದಲನೇ ರಾತ್ರಿ ಅಂದ್ರೆ ನೆನ್ನೆ ರಾತ್ರಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಕೆ ಬಂದಾಗ
ನನಗೆ ಈ ಕೆಲಸನೂ ಬೇಡ ಏನೂ ಬೇಡ, ನನ್ನಿಂದ ಈ ವಿಷಯವನ್ನ ಮುಚ್ಚಿಟ್ಟಿದ್ದೀರಾ ಅಂತ ಹೇಳಿ ಕೋಪ ಮಾಡಿಕೊಂಡು ನಾನು ಕೆಲಸಕ್ಕೆ ನಾಳೆಯಿಂದ ಬರಲ್ಲ ಅಂತ ಹೇಳಿ ಮ್ಯೂಸಿಯಂನ ಹೊರಗೆ ಬರ್ತಾನೆ. ಇಲ್ಲಿ ಮೊದಲೇ ನಿಕ್ ಡಾನ್ನ ಜೊತೆ ಬಂದಿದ್ದಾನೆ. ನಿಕ್ ಈಗ ಮ್ಯೂಸಿಯಂನ ನೋಡ್ಬೇಕು, ನೀವು ಇಲ್ಲೇ ಕೆಲಸ ಮಾಡೋದಲ್ವಾ, ಪೂರ್ತಿ ಮ್ಯೂಸಿಯಂನ ನನಗೆ ತೋರಿಸಿ ಎಂದಾಗ ಇವತ್ತು ಬೇಡ ಇನ್ನೊಂದ್ ದಿವಸ ಯಾವತ್ತಾದ್ರೂ ತೋರಿಸ್ತೀನಿ ಅಂತ ಹೇಳ್ತಾನೆ ಲ್ಯಾರಿ. ಇದಕ್ಕಾದ್ರೂ ನಾನು ಕೆಲಸ ಮಾಡಲೇಬೇಕು ಅಂತ ಲ್ಯಾರಿ ವಾಪಸ್ ಬರ್ತಾನೆ. ಸಿಸಿಲ್ಗೆ ಇನ್ನೊಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಏನಾದ್ರೂ ಇದೆಯಾ ಅಂತ ಕೇಳಿದಾಗ ಇಲ್ಲ, ಒಂದೇ ಬುಕ್ ಇದ್ದಿದ್ದು, ನೀನು ಈ ಜಾಗದಲ್ಲಿ ಇರೋ ಎಕ್ಸಿಬಿಟ್ಸ್ಗೆ ಸಂಬಂಧಪಟ್ಟ ಹಿಸ್ಟ್ರಿಯನ್ನ ಓದು, ಅವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಹೊರಡ್ತಾರೆ. ಲ್ಯಾರಿ ಈ ಮ್ಯೂಸಿಯಂನ ಗೈಡ್ ರೆಬೆಕಾ ಜೊತೆ ಸೇರಿ ತುಂಬಾನೇ ವಿಷಯವನ್ನ ತಿಳ್ಕೊಂತಾನೆ. ರೆಬೆಕಾಗೆ ಸೆಕಜೆವಿಯಾ ಸ್ಟೋರಿ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ. ಕಾರಣ ಏನಂದ್ರೆ ಸೆಕಜೆವಿಯಾ ಅನ್ನೋ ಮಹಿಳೆ ಅಮೆರಿಕಾದ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದ್ದವಳು. ಲೂಯಿಸ್ ಮತ್ತೆ ಕ್ಲಾರ್ಕ್ ಅನ್ನೋರಿಗೆ ಅಮೆರಿಕಾದ ಬೇರೆ ಬೇರೆ ಜಾಗಗಳ ಬಗ್ಗೆ, ಕಲ್ಚರ್ನ ಬಗ್ಗೆ ಎಲ್ಲ ತೋರಿಸಿದ್ದು, ತಿಳಿಸಿಕೊಟ್ಟಿದ್ದು ಇದೇ ಮಹಿಳೆ. ಲ್ಯಾರಿ ಹಿಸ್ಟ್ರಿ ಬುಕ್ನ ಓದೋಕೆ ಶುರು ಮಾಡಿ ಎಲ್ಲರ ಬಗ್ಗೆ ತಿಳ್ಕೊಂಡು ಮುಂದಿನ ದಿನ ಮ್ಯೂಸಿಯಂಗೆ ಬರ್ತಾನೆ. ಇಲ್ಲಿ ಸಿಸಿಲ್, ಗಸ್ ಮತ್ತೆ ರೆಜಿನಾಲ್ಡ್ ಲಾಸ್ಟ್ ಟೈಮ್ ಮ್ಯೂಸಿಯಂಗೆ ಬಂದಿದ್ದಾರೆ, ಮತ್ತೆ ಏನಾದ್ರೂ ಸಮಸ್ಯೆ ಆದ್ರೆ ಬರ್ತೀವಿ, ಇದು ನಮ್ಮ ಲಾಸ್ಟ್ ದಿನ ಇಲ್ಲಿ ಅಂತ ಹೇಳಿ ತುಂಬಾನೇ ಎಮೋಷನಲ್ ಆಗ್ತಾರೆ. ಸಿಸಿಲ್ ಮತ್ತೆ ಗಸ್ ಇಬ್ರು ಲ್ಯಾರಿಯನ್ನ ನಮ್ಮನ್ನ ಹೊರಗಡೆವರೆಗೂ ಬಿಟ್ಟು ಬರುವಂತೆ ಬಾ ಅಂತ ಕರ್ಕೊಂಡು ಹೋದಾಗ ರೆಜಿನಾಲ್ಡ್ ಏನ್ ಮಾಡ್ತಾನೆ ಅಂದ್ರೆ ಸೈಲೆಂಟ್ ಆಗಿ ಮ್ಯೂಸಿಯಂ ಡೋರ್ ನ ಕೀ ಪ್ರಿಂಟ್ಸ್ ನ ತಗೊಂತಾನೆ, ಡ್ಯೂಪ್ಲಿಕೇಟ್ ಕೀಯನ್ನ ಮಾಡ್ಸೋಕೋಸ್ಕರ. 3 ಜನ ತಾತಂದಿರು ಸೇರ್ಕೊಂಡು ಏನೋ ನಡೆಸ್ತಾ ಇದ್ದಾರೆ, ಏನು ಅಂತ ಸ್ವಲ್ಪ ಹೊತ್ತಲ್ಲೇ ನಮ್ಗೆ ಗೊತ್ತಾಗುತ್ತೆ. ಇವ್ರು 3 ಜನ ಹೋಗಿ ಆದ್ಮೇಲೆ ರಾತ್ರಿ ಆಗುವಷ್ಟೊತ್ತಿಗೆ ಎಲ್ಲಾ ಪ್ರಾಬ್ಲಮ್ಸ್ ನ ಕಡಿಮೆ ಮಾಡೋಣ ಅಂತ ಇವನು ಹಿಸ್ಟ್ರಿ ಬುಕ್ ಅನ್ನ ಓದ್ಕೊಂಡ್ ಬಂದಿರ್ತಾನಲ್ಲ, ಅದಕ್ಕೆ ಈಗ ಮೊದಲು ಏನ್ ಮಾಡ್ತಾನೆ ಅಂದ್ರೆ ಡೈನೋಸಾರ್ ನ ಒಂದು ಸಣ್ಣ ಮೂಳೆಯನ್ನ ತಗೊಂಡು ರಿಮೋಟ್ ಕಂಟ್ರೋಲ್ ಟಾಯ್ ಕಾರ್ಗೆ ಕಟ್ಟಿ ಅದರ ಹಿಂದೆ ಓಡಿಸ್ತಾನೆ. ಈಸ್ಟರ್ ಐಲ್ಯಾಂಡ್ ನ ಸ್ಟ್ಯಾಚು ನೆನ್ನೆ ಗಮ್ ಗಮ್ ಕೇಳ್ತಿತ್ತಲ್ಲ, ಅದಕ್ಕೆ ದೊಡ್ಡ ಬಬಲ್ ಗಮ್ ಕೊಟ್ಟು ನಿಯಾಂಡ್ರತಲ್ಸ್ ಬೆಂಕಿ ಬರ್ಲಿ ಅಂತ ಕಲ್ಲು ಉಚ್ಕೊಂಡು ಕೂತಿದ್ದಾರೆ, ಆದ್ರೆ ಅವ್ರಿಗೆ ತಗೊಳ್ಳಿ ಬೆಂಕಿ ಹಚ್ಕೊಳ್ಳಿ ಅಂತ ಲೈಟರ್ ಕೊಡ್ತಾನೆ. ಓಲ್ಡ್ ವೆಸ್ಟ್ ಮತ್ತೆ ಏನ್ಷಿಯಂಟ್ ರೋಮ್ ನ ಮಿನಿಯೇಚರ್ ಮಾಡೆಲ್ ಅಲ್ಲಿ ಇದ್ದವರು ಆಲ್ರೆಡಿ ಯುದ್ಧಕ್ಕೆ ನಿಂತಿದ್ದಾರೆ. ರೋಮ್ ಸಾಮ್ರಾಜ್ಯದ ಲೀಡರ್ ಆಕ್ಟೇವಿಯಸ್ ಮತ್ತೆ ಓಲ್ಡ್ ವೆಸ್ಟ್ ನ ಲೀಡರ್ ಜೆಡ್ ನ ಜೊತೆ ಮಾತಾಡಿ ನಿಮ್ಮನ್ನ ಹೊರಗೆ ಓಡಾಡೋದಕ್ಕೆಲ್ಲ ಬಿಡ್ತೀನಿ, ಆದ್ರೆ ಕಿತ್ತಾಡ್ದಂಗೆ ನಿಂಪಾಡಿಗೆ ನೀವು ಇರಿ ಅಂತ ಹೇಳಿದಾಗ ಇವನ ಮಾತಿಗೆ ಇವರಿಬ್ರು ಒಪ್ಕೊಂತಾರೆ. ನೆಕ್ಸ್ಟ್ ಆಫ್ರಿಕನ್ ಅನಿಮಲ್ಸ್ ಇರೋ ಹಾಲ್ ನ ಡೋರ್ ಲಾಕ್ ಮಾಡ್ಬೇಕಾದ್ರೆ ಮತ್ತೆ ಆ ಕೋತಿ ಡೆಕ್ಸ್ಟರ್ ಇವನ ಕೀಗಳನ್ನ ಎತ್ಕೊಂಡು ಹೋಗುತ್ತೆ, ಆದ್ರೆ ಅದು ಪ್ಲಾಸ್ಟಿಕ್ ನಕಲಿ ಕೀ. ಬೇಕು ಅಂತಾನೆ ಇವನು ಇದನ್ನ ಬೆಲ್ಟ್ಗೆ ಸಿಗಿಸ್ಕೊಂಡ್ ಬಂದಿರ್ತಾನೆ, ಒರಿಜಿನಲ್ ಕೀ ಜೇಬಲ್ಲಿ ಇದೆ. ಇಲ್ಲಿಂದ ನೆಕ್ಸ್ಟ್ ಪ್ರೆಸಿಡೆಂಟ್ ಹತ್ರ ಬಂದಾಗ ಇವರು ಸೆಕಜೆವಿಯಾಗೆ ಕಾಳು ಹಾಕ್ತಿದ್ದಾರೆ. ನಂತರ ಅಟಿಲಾ ಮತ್ತೆ ಅವನ ಸೈನಿಕರ ಹತ್ರ ಬಂದು ಮ್ಯಾಜಿಕ್ ತೋರಿಸ್ತಾ ಇದ್ದಾನೆ, ಯಾಕಂದ್ರೆ ಅವರಿಗೆ ಮ್ಯಾಜಿಕ್ ಅಲ್ಲಿ ಸೂಪರ್ಸ್ಟಿಷನ್ ಅಲ್ಲಿ ನಂಬಿಕೆ ಇದೆ ಅಂತ ಓದಿರ್ತಾನೆ. ಒಂದೆರಡು ಮ್ಯಾಜಿಕ್ ಟ್ರಿಕ್ ಅನ್ನ ಇವನು ಕಲ್ತ್ಕೊಂಡ್ ಬಂದು ಇವ್ರಿಗೆ ತೋರಿಸ್ತಾ ಇದ್ದಾನೆ. ಅಟಿಲಾ ಮತ್ತೆ ಅವನ ಸೈನಿಕರು ಫುಲ್ ಖುಷಿಯಾಗಿದ್ದಾರೆ ಇವನ ಮ್ಯಾಜಿಕ್ ಟ್ರಿಕ್ಸ್ ನ ನೋಡಿ. ಆದ್ರೆ ಅರ್ಜೆಂಟ್ ಅಲ್ಲಿ ಮ್ಯಾಜಿಕ್ ಕಲ್ತ್ಕೊಂಡ್ ಬಂದಿರೋದ್ರಿಂದ ಕೊನೆಯ ಮ್ಯಾಜಿಕ್ ಅಲ್ಲಿ ಕರ್ಚೀಫ್ ಮಾಯ ಮಾಡೋಕೆ ಹೋಗಿ ಅದು ಕೈಯಲ್ಲೇ ಉಳ್ಕೊಂಡ್ ಬಿಡುತ್ತೆ. ಇದರಿಂದ ಕೋಪ ಮಾಡ್ಕೊಂಡು ಅಟಿಲಾ ತನ್ನ ಸೈನಿಕರಿಗೆ ಆರ್ಡರ್ ಮಾಡ್ತಾನೆ, ಇವನ ಕೈಕಾಲನ್ನ ಹಿಡ್ಕೊಂಡು ದೇಹದಿಂದ ಕಿತ್ತಾಕ್ರಿ ಅಂತ. ಈ ರೀತಿ ಮಾಡೋ ಅಷ್ಟೊತ್ತಿಗೆ ಆಫ್ರಿಕನ್ ಅನಿಮಲ್ಸ್ ಎಲ್ಲ ಇಲ್ಲಿಗೆ ಓಡ್ ಬರ್ತಾ ಇರೋದನ್ನ ನೋಡಿ ಅಟಿಲಾ ಕಡೆಯವರು ಹೆದರ್ಕೊಂಡು ಇವನನ್ನ ಬಿಟ್ಟು ಓಡೋಗ್ತಾರೆ. ಈ ಪ್ರಾಣಿಗಳು ಬರೋಕ್ ಹೇಗ್ ಸಾಧ್ಯ, ನಾನೇ ಲಾಕ್ ಮಾಡ್ಕೊಂಡು ಬಂದಿದ್ನಲ್ಲ ಅಂತ ಚೆಕ್ ಮಾಡೋಕೆ ಬಂದ್ರೆ ಇಲ್ಲಿ ಡೆಕ್ಸ್ಟರ್ ಡೋರ್ ಅನ್ನ ಓಪನ್ ಮಾಡಿ ಎಲ್ಲಾ ಪ್ರಾಣಿಗಳು ಹೊರಗೆ ಹೋಗೋ ಹಾಗೆ ಮಾಡಿದೆ. ಲ್ಯಾರಿ ಏನೇ ಟ್ರೈ ಮಾಡಿದ್ರು ಡೆಕ್ಸ್ಟರ್ ಇವನನ್ನ ಯಾಮಾರಿಸಿ ಕೀ ಕತ್ಕೊಂಡಿದೆ. ಡೋರ್ ಓಪನ್ ಮಾಡಿ ಇದು ಸುಮ್ನಾಗ್ತಿಲ್ಲ, ಮ್ಯೂಸಿಯಂನ ಕಿಟಕಿ ಎಲ್ಲ ಓಪನ್ ಮಾಡಿ ಕೀನು ಲ್ಯಾರಿಗೆ ಕೊಡ್ದಂಗೆ ಆಟ ಆಡಿಸ್ತಾ ಇದೆ. ಕೋತಿಯಿಂದ ಓಡೋಗ್ಬೇಕಾದ್ರೆ ನೋಡ್ತಾನೆ ಇವನು ಎಷ್ಟೇ ಹೇಳಿದ್ರು ಕೇಳ್ದಂಗೆ ಜೆಡ್ ಮತ್ತೆ ಆಕ್ಟೇವಿಯಸ್ ಕಡೆಯವರು ಮತ್ತೆ ಯುದ್ಧ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ನಿಯಾಂಡ್ರತಲ್ಸ್ಗೆ ಲೈಟರ್ ಕೊಟ್ಟಿದ್ನಲ್ಲ, ಅವರು ಫಸ್ಟ್ ಟೈಮ್ ಇದನ್ನ ಉಪಯೋಗಿಸ್ತಿರೋದ್ರಿಂದ ತಲೆ ಕೂದಲಿಗೆ ಬೆಂಕಿ ಹತ್ತಿಸ್ಕೊಂಡು ಕಿರ್ಚಾಡ್ಬೇಕಾದ್ರೆ ಲ್ಯಾರಿ ಫೈರ್ ಎಕ್ಸ್ಟಿಂಗ್ವಿಷರ್ ಇಂದ ಬೆಂಕಿ ಹಾರಿಸ್ತಾನೆ. ನಮಗೆ ಹೆಲ್ಪ್ ಮಾಡೋಕೆ ಬಂದಲ್ಲ ಅಂತಾನು ನೋಡ್ದಲೆ ಫೈರ್ ಎಕ್ಸ್ಟಿಂಗ್ವಿಷರ್ ಇಂದ ಬಂದ ಫೋಮ್ ಅನ್ನ ಇವನ ಬಾಯಿಗೆ ಮೆತ್ತಿ ಕಳಿಸ್ತಾರೆ. ಸೊ ಕೊನೆಗೂ ತುಂಬಾನೇ ಓಡಾಡ್ಸಿ ಆದ್ಮೇಲೆ ಕೋತಿ ಸಿಗುತ್ತೆ. ಕೀ ಇಸ್ಕೊಳ್ಳೋಕೆ ಹೋದ್ರೆ ಕೆನ್ನೆಗೆ ಹೊಡಿತಾ ಇದೆ. ಇವನು ಕೋಪದಲ್ಲಿ ಡೆಕ್ಸ್ಟರ್ನ ಕೆನ್ನೆಗೆ ಹೊಡಿತಾನೆ, ಮತ್ತೆ ಡೆಕ್ಸ್ಟರ್ ಕೂಡ ಹೊಡೆಯುತ್ತೆ. ಇದೇ ತರ ಇಬ್ರು ಹೊಡ್ಕೊಂತಿರ್ಬೇಕಾದ್ರೆ ಅಂದ್ರೆ ಕೆನ್ನೆಗೆ ಹೊಡ್ಕೊಂತಿರ್ಬೇಕಾದ್ರೆ ಪ್ರೆಸಿಡೆಂಟ್ ಬಂದು ಈ ತರ ಪ್ರಾಣಿಗಳ ಜೊತೆ ನಡ್ಕೋಬಾರ್ದು, ಸಮಾಧಾನವಾಗಿ ಕೇಳ್ಬೇಕು ಅಂತ ಹೇಳಿ ಪ್ರೀತಿಯಿಂದ ಕೇಳಿ ಡೆಕ್ಸ್ಟರ್ ಇಂದ ಕೀಯನ್ನ ಇಸ್ಕೊಡ್ತಾರೆ. ಆದ್ರೆ ಲ್ಯಾರಿಗೆ ಫುಲ್ ಕೋಪ ಬಂದಿದೆ, ನನ್ ಕೈಯಲ್ಲಿ ಕೆಲಸ ಎಲ್ಲ ಆಗಲ್ಲ ಅಂತ ಬ್ಯಾಗ್ ಎತ್ಕೊಂಡು ಹೋಗ್ಬೇಕಾದ್ರೆ ಕಿಟಕಿ ಓಪನ್ ಆಗಿರೋದನ್ನ ನೋಡಿ ಯಾರಾದ್ರೂ ಹೊರಗಡೆ ಹೋಗಿರ್ಬೋದಾ ಅಂತ ನೋಡಿದಾಗ ರೋಡಲ್ಲಿ ಒಬ್ಬ ನಿಯಾಂಡ್ರತಲ್ ಇದ್ದಾನೆ. ಸೂರ್ಯೋದಯ ಬೇರೆ ಆಗ್ತಾ ಇದೆ. ಮೊದಲು ಅವನನ್ನ ಒಳಗೆ ಕರ್ಕೊಂಡ್ ಬರ್ಬೇಕು ಅಂತ ಮ್ಯೂಸಿಯಂನ ಹೊರಗೆ ಬರ್ತಿದ್ದಂಗೆ ಸೂರ್ಯನ ಬೆಳಕು ನಿಯಾಂಡ್ರತಲ್ನ ಮೇಲೆ ಬೀಳ್ತಿದ್ದಂಗೆ ಅವನು ಬೂದಿ ಆಗೋಗ್ತಾನೆ. ಇದರಿಂದ ಬೇಜಾರಾಗಿ ಇಲ್ಲಿರೋರ್ನ ಸೇಫ್ ಆಗಿ ಇಡೋದು ನನ್ನ ಜವಾಬ್ದಾರಿ ಅಂತ ಇವನ್ಗೆ ಅರಿವಾಗುತ್ತೆ. ಇವನೇನೋ ವಾಪಸ್ ಕೆಲ್ಸಕ್ಕೆ ಬರ್ತಾನೆ. ಆದ್ರೆ ಮುಂದಿನ ದಿನ ಮ್ಯೂಸಿಯಂನ ಡೈರೆಕ್ಟರ್ ಇವನನ್ನ ಕೆಲ್ಸದಿಂದ ತೆಗಿತಾರೆ. ನಿಯಾಂಡ್ರತಲ್ ಎಕ್ಸಿಬಿಟ್ ಅಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ನ ಫೋಮ್ ಎಲ್ಲ ಇದೆ, ಗಲೀಜ್ ಮಾಡಿದ್ದಾನೆ ಅಂತ. ಲ್ಯಾರಿ ಡೈರೆಕ್ಟರ್ ಹತ್ರ ಬೈಸ್ಕೊಂತಾ ಇರೋದನ್ನ ಇದೇ ಸಮಯಕ್ಕೆ ತನ್ನ ತಂದೆಯನ್ನ ಮೀಟ್ ಮಾಡೋಕೆ ಬಂದ ನಿಕ್ ನೋಡಿ ಬೇಜಾರ್ ಮಾಡ್ಕೊಂಡು ವಾಪಸ್ ಹೋಗ್ತಾನೆ.
ಲ್ಯಾರಿ ಡೈರೆಕ್ಟರ್ಗೆ ಹೇಗೋ ಮಾಡಿ ಕೆಲಸದಿಂದ ತೆಗೆದಲೇ ಇರೋ ಹಾಗೆ ಕನ್ವಿನ್ಸ್ ಮಾಡ್ತಾನೆ ಮತ್ತೆ ಈ ರೀತಿ ತಪ್ಪಾಗಲ್ಲ ಅಂತ. ಇಲ್ಲಿಂದ ಸೀದಾ ನಿಕ್ ಹತ್ರ ಹೋಗಿ, ನಾನು ಕೆಲಸ ಕಳ್ಕೊಂಡಿಲ್ಲ, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅಷ್ಟೇ, ಇವತ್ತು ಸಂಜೆ ನಿನಗೆ ಮ್ಯೂಸಿಯಂಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸಂಜೆ ಆಗ್ತಿದ್ದಂಗೆ ಮ್ಯೂಸಿಯಂಗೆ ನಿಕ್ನ ಕರ್ಕೊಂಡು ಬರ್ತಾನೆ. ಇಲ್ಲಿ ರೆಬೆಕಾ ಒಬ್ಳೆ ಸೆಕಜವಿಯ ಸ್ಟ್ಯಾಚು ಹತ್ರ ಇರೋದನ್ನ ನೋಡಿ ಏನ್ ವಿಷಯ ಅಂತ ಕೇಳಿದಾಗ, ನಾನು ಇವರ ಬಗ್ಗೆ ಬುಕ್ ಬರಿತಾ ಇದ್ದೀನಿ, ಆದ್ರೆ ನನ್ನ ಆಸೆ ಏನಂದ್ರೆ ಸೆಕಜವಿಯ ನಿಜವಾಗ್ಲೂ ಹೇಗಿದ್ಲು ಅಂತ ತಿಳ್ಕೋಬೇಕು ಅಂತ. ಸೊ ಇವಳಿಗೂ ಲ್ಯಾರಿ ಹೇಳ್ತಾನೆ, ನಾನು ಹೇಳೋದನ್ನ ನೀನು ನಂಬದೇ ಇರ್ಬೋದು, ಆದ್ರೆ ಈ ಮ್ಯೂಸಿಯಂ ಅಲ್ಲಿ ಇರೋದೆಲ್ಲ ರಾತ್ರಿ ಜೀವಂತವಾಗುತ್ತೆ, ಆಗ ಬೇಕಿದ್ರೆ ಸೆಕಜವಿಯನ್ನ ಮೀಟ್ ಮಾಡಿಸ್ತೀನಿ ಎಂದಾಗ ರೆಬೆಕಾ ಕೋಪ ಮಾಡ್ಕೊಂಡು, ಹಿಸ್ಟ್ರಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀಯ, ತಮಾಷೆ ಮಾಡ್ತೀಯ, ನಾಚಿಕೆ ಆಗಲ್ವಾ ಅಂತ ಬೈದು ಹೋಗ್ತಾಳೆ. ಇವಳೇನೋ ಹೋದ್ಲು, ಅಟ್ಲೀಸ್ಟ್ ಮಗನನ್ನಾದ್ರೂ ಖುಷಿ ಪಡಿಸೋಣ ಅಂತ. ಈಗ ಸ್ವಲ್ಪ ಹೊತ್ತಲ್ಲೇ ಎಲ್ಲ ಜೀವಂತವಾಗುತ್ತೆ, ನೀನೇ ಕಣ್ಣಾರೆ ನೋಡುವಂತ ನಿಕ್ಕೆ ಹೇಳಿ ಎಷ್ಟೊತ್ತಾದ್ರೂ ಎಲ್ಲ ಇದ್ದಂಗೆ ಇದೆ, ಯಾರು ಜೀವಂತ ಆಗ್ತಿಲ್ಲ. ಲ್ಯಾರಿ ನಿಕ್ಕನ್ನ ಕರ್ಕೊಂಡು ಟ್ಯಾಬ್ಲೆಟ್ ಆಫ್ ಆಕ್ಮೆನ್ರಾ ಇರೋ ಜಾಗಕ್ಕೆ ಬಂದಾಗ ಇಲ್ಲಿ ಗೋಡೆಯ ಮೇಲೆ ನೇತಾಕಿದ್ದ ಆ ಟ್ಯಾಬ್ಲೆಟ್ ಕಾಣಿಸ್ತಿಲ್ಲ, ಯಾರೋ ಕತ್ಕೊಂಡು ಹೋಗಿದ್ದಾರೆ, ಅದಕ್ಕೆ ಏನು ಜೀವಂತವಾಗ್ತಿಲ್ಲ. ಆದ್ರೆ ನಿಕ್ಕೆ ನಂಬಿಕೆ ಬರ್ತಿಲ್ಲ, ನಮ್ಮಪ್ಪ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಬೇಜಾರು ಮಾಡ್ಕೊಂಡು ವಾಪಸ್ ಮನೆಗೆ ಹೋಗ್ತೀನಿ ಅಂತ ಮ್ಯೂಸಿಯಂನ ಆಫೀಸ್ ಹತ್ರ ಬಂದಾಗ ಅಲ್ಲಿ ಯಾರೋ ಇರೋ ಹಾಗೆ ನೆರಳು ಕಾಣ್ತಾ ಇದೆ. ಚೆಕ್ ಮಾಡೋಕೆ ಅಂತ ಆಫೀಸ್ಗೆ ಬಂದ್ರೆ ಮ್ಯೂಸಿಯಂ ಅಲ್ಲಿ ಇದ್ದ ಬೆಲೆ ಬಾಳೋ ವಸ್ತುಗಳನ್ನೆಲ್ಲ ಯಾರೋ ಕತ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಆ ಟ್ಯಾಬ್ಲೆಟ್ ಕೂಡ ಒಂದು. ಆ ಕಳ್ಳರು ಬೇರೆ ಯಾರು ಅಲ್ಲ, ಸಿಸಿಲ್, ಗಸ್ ಮತ್ತೆ ರೆಜಿನಾಲ್ಡ್. ಅವತ್ತು ಲ್ಯಾರಿಗೆ ಯಾಮಾರಿಸಿ ಕೀನ ಪ್ರಿಂಟ್ಸ್ ಅನ್ನ ರೆಜಿನಾಲ್ಡ್ ತಗೊಂಡಿದ್ದು ಕಳ್ತನ ಮಾಡೋಕೆ. ನಿಕ್ ಆ ಟ್ಯಾಬ್ಲೆಟ್ ನ ಕೈಗೆ ತಗೊಂಡಾಗ ಮಧ್ಯದಲ್ಲಿರೋ ಒಂದು ಪಾರ್ಟ್ ನ ಟರ್ನ್ ಮಾಡೋಕೆ ಹೇಳ್ತಾನೆ ಲ್ಯಾರಿ. ಈ ರೀತಿ ನಿಕ್ ಮಾಡ್ತಿದ್ದಂಗೆ ಟ್ಯಾಬ್ಲೆಟ್ ಆಕ್ಟಿವೇಟ್ ಆಗಿ ಹೊಳೆಯೋಕೆ ಶುರು ಆಗುತ್ತೆ, ಮ್ಯೂಸಿಯಂ ಅಲ್ಲಿ ಇರೋದೆಲ್ಲ ಜೀವಂತವಾಗುತ್ತೆ. ಈಗ ನಿಕ್ಗೆ ನಂಬಿಕೆ ಬರುತ್ತೆ ತನ್ನ ತಂದೆ ಹೇಳಿದ್ದು ನಿಜ ಅಂತ. ಸೊ ಕಳ್ಳರು ಕೈಗೆ ಟ್ಯಾಬ್ಲೆಟ್ ಸಿಗಬಾರ್ದು ಅಂತ ಅದನ್ನ ತಗೊಂಡು ಇವನು ಓಡೋಗ್ತಾನೆ. ಇಲ್ಲಿವರೆಗೂ 3 ಜನ ತಾತಂದಿರು ನಮಗೆ ಓಡಾಡೋದಕ್ಕೂ ಕಷ್ಟ ಅಂತ ನಾಟಕ ಮಾಡ್ತಿದ್ದವರು ಇದ್ದಕ್ಕಿದ್ದಂಗೆ ಲ್ಯಾರಿಯ ಜೊತೆ ಚೆನ್ನಾಗೆ ಫೈಟ್ ಮಾಡ್ತಾ ಇದ್ದಾರೆ. ಲ್ಯಾರಿಗೆ ಹೊಡೆದು ನಿಕ್ನ ಕೂಡ ಓಡಿಸ್ಕೊಂಡು ಹೋಗಿ ಟ್ಯಾಬ್ಲೆಟ್ ಅನ್ನ ಕಿತ್ಕೊಂಡು ಲ್ಯಾರಿ ಹತ್ರ ಇದ್ದ ಕೀಯನ್ನ ಕೂಡ ಎತ್ಕೊಂಡು ಆಕ್ಮೆನ್ರಾನ ಸಮಾಧಿ ಇರೋ ಜಾಗದಲ್ಲೇ ಕೂಡಾಕಿ ಹೋಗ್ತಾರೆ. ಲ್ಯಾರಿ ಪ್ರೆಸಿಡೆಂಟ್ನ ಕರೀತಾನೆ ಹೆಲ್ಪ್ ಮಾಡೋಕ್ಕೋಸ್ಕರ, ಆದರೆ ಅವರು ನಾನು ಏನೂ ಅಲ್ಲ, ಇಲ್ಲೇ ಹತ್ತಿರದ ಒಂದು ಫ್ಯಾಕ್ಟ್ರಿಯಲ್ಲಿ ಮಾಡಿರೋ ವ್ಯಾಕ್ಸ್ ಸ್ಟ್ಯಾಚು ಅಷ್ಟೇ, ಆದರೆ ನೀನು ನಂತರ ಅಲ್ಲ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ನೀನೇ ಹುಡುಕ್ಬೇಕು ಅಂತ ಹೇಳಿ ಹೋಗ್ತಾರೆ. ಲ್ಯಾರಿ ಈಗ ಗಮನಿಸ್ತಾನೆ ರಾಜ ಆಕ್ಮೆನ್ರಾ ಶವಪೆಟ್ಟಿಗೆಯ ಒಳಗಿಂದನೇ ಫುಲ್ ಸೌಂಡ್ ಮಾಡ್ತಾ ಇದ್ದಾನೆ, ಹೊರಗೆ ಬರೋಕ್ಕೋಸ್ಕರ. ಅದಕ್ಕೆ ಅವನನ್ನ ಹೊರಗೆ ಬಿಟ್ರೆ ಏನಾದರೂ ಆಗ್ಬೋದು ಅಂತ ಹೊರಟಾಗ ಇವನನ್ನ ಇಬ್ರು ಅನೂಬಿಸ್ ತಡೆಯೋಕೆ ನೋಡ್ತಾರೆ. ಈಜಿಪ್ಟ್ ಅಲ್ಲಿ ಸ್ನೇಹಿತರೆ ಅನೂಬಿಸ್ ಅಂದ್ರೆ ಸಮಾಧಿಯನ್ನ ಕಾಯೋರು. ಈ ಅನೂಬಿಸ್ ಗಳಿಂದ ತಪ್ಪಿಸ್ಕೊಂಡು ಹೋಗಿ ಶವಪೆಟ್ಟಿಗೆಯನ್ನ ಓಪನ್ ಮಾಡ್ತಾನೆ. ಒಳಗಿಂದ ರಾಜ ಆಕ್ಮೆನ್ರಾ ಎದ್ದು ಫಸ್ಟ್ ಕೇಳೋದೆ ನನ್ನ ಟ್ಯಾಬ್ಲೆಟ್ ಎಲ್ಲಿದೆ ಅಂತ. ನಿಮ್ ಟ್ಯಾಬ್ಲೆಟ್ ದ ಪ್ರಾಬ್ಲಮ್ ಆಗಿರೋದು, ಅದನ್ನ ಕಳ್ಳರು ಕತ್ಕೊಂಡು ಹೋಗಿದ್ದಾರೆ ಅಂದಾಗ ಈ ರೂಮ್ ನ ಡೋರ್ ಅನ್ನ ಹೊಡೆದಾಕೊಂಡು ಆಕ್ಮೆನ್ರಾ ಅವರನ್ನ ಕರ್ಕೊಂಡು ಹೊರಗೆ ಬರ್ತಾನೆ. ಆದ್ರೆ ಇಲ್ಲಿ ಈಗ ಮಹಾಭಾರತನೇ ನಡೀತಾ ಇದೆ, ಮ್ಯೂಸಿಯಂ ಅಲ್ಲಿ ಇರೋರೆಲ್ಲ ಕಿತ್ತಾಡ್ಕೊಂಡು ಹೊಡೆದಾಡ್ತಾ ಇದ್ದಾರೆ. ಗ್ಯಾಪ್ ಅಲ್ಲಿ ರಾಜ ಅಟಿಲಾ ಲ್ಯಾರಿಯನ್ನ ನೋಡಿ ಮತ್ತೆ ಅವನ ಮೇಲೆ ದಾಳಿ ಮಾಡೋಕೆ ಬಂದಾಗ ಲ್ಯಾರಿ ಹೇಗೋ ಮೊದಲೇ ಅಟಿಲಾ ಮತ್ತೆ ಅವನ ಕಡೆಯವರು ಮಾತಾಡೋ ಭಾಷೆಯನ್ನ ಕಲ್ತ್ಕೊಂಡು ಬಂದಿದ್ದಾನೆ. ಅವರ ಭಾಷೆಯಲ್ಲಿ ಏನೇನ್ ಮಾತಾಡ್ತಾನೋ ಗೊತ್ತಿಲ್ಲ, ಆದ್ರೆ ಅವ್ರಿಗೆ ಸಮಾಧಾನ ಮಾಡಿ ಆಕ್ಮೆನ್ರಾನ ಟ್ಯಾಬ್ಲೆಟ್ ತಗೊಂಡ್ ಬರೋಕೆ ತನ್ನ ಸೈಡ್ಗೆ ಕರ್ಕೊಂತಾನೆ. ಮತ್ತೆ ಇಲ್ಲಿ ಕಿತ್ತಾಡ್ತಿರೋ ಎಲ್ಲರಿಗೂ ಲ್ಯಾರಿ ಹೇಳ್ತಾನೆ ಟ್ಯಾಬ್ಲೆಟ್ ಆಫ್ ಆಕ್ಮೆನ್ರಾನ ಕತ್ಕೊಂಡು ಹೋಗಿದ್ದಾರೆ, ಅದನ್ನ ವಾಪಸ್ ಬೆಳಗ್ಗೆ ಆಗೋ ಅಷ್ಟೊತ್ತಿಗೆ ತರಬೇಕು, ಇಲ್ಲ ಅಂದ್ರೆ ನೀವು ರಾತ್ರಿ ಹೊತ್ತು ಜೀವಂತವಾಗಿ ಖುಷಿಯಾಗಿರೋಕೆ ಆಗಲ್ಲ, ಎಲ್ಲಾರು ಜೊತೆಗೆ ಸೇರ್ಕೊಂಡು ಅವರನ್ನ ಹುಡುಕ್ಬೇಕು ಅಂತ ಹೇಳಿದಾಗ ಇವರೆಲ್ಲ ಜೋಶಲ್ಲಿ ಟೀಮ್ ಮಾಡ್ಕೊಂಡು ಹೊರಡ್ತಾರೆ. ಮ್ಯೂಸಿಯಂ ಅಲ್ಲಿ ಎಲ್ಲ ಜೀವಂತವಾಗಿದೆ ಅಂತ ಗೊತ್ತಿದ್ರು ಕೂಡ ಅವ್ರು 3 ಜನ ಇನ್ನೂ ಕಳ್ತನ ಮಾಡ್ತಾ ಇದ್ದಾರೆ. ಸೊ ಸಿವಿಲ್ ವಾರ್ನ ಸೈನಿಕರು ಮತ್ತೆ ನಿಯಾಂಡ್ರತಲ್ಸ್ ಎಲ್ಲ ಸೇರಿ ಗಸ್ ಮತ್ತೆ ರೆಜಿನಾಲ್ಡ್ ನ ಹಿಡ್ಕೊಂತಾರೆ. ಜೆಡ್ ಮತ್ತೆ ಆಕ್ಟೇವಿಯಸ್ ಸಿಸಿಲ್ ನ ವ್ಯಾನ್ ನ ಟೈರ್ ಇಂದ ಏರ್ ಬಿಡ್ತಾರೆ, ಆದ್ರೂ ಏರ್ ಇಲ್ದಲೇ ಇದ್ರು ವ್ಯಾನ್ ಓಡಿಸ್ಕೊಂಡು ಹೊರಡ್ತಾನೆ ಸಿಸಿಲ್ ಎಲ್ಲೋದ ಅಂತ ಹೇಗೆ ಕಂಡಿಡಿಯೋದು ಅಂತ ಯೋಚನೆ ಮಾಡಿದಾಗ ಲ್ಯಾರಿಗೆ ಸೆಕಜವಿಯ ನೆನಪಾಗ್ತಾಳೆ. ಯಾಕಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ಅವಳು ಲೂಯಿಸ್ ಮತ್ತೆ ಕ್ಲಾರ್ಕ್ಗೆ ಹೊಸ ಜಾಗಗಳನ್ನ ತೋರಿಸಿರ್ತಾಳೆ, ಯಾವುದೇ ದಾರಿ ಬೇಕಾದ್ರೂ ಆರಾಮಾಗಿ ಹುಡುಕ್ತಾಳೆ. ಸೊ ಸೆಕಜವಿಯ ಇರೋ ಎಕ್ಸಿಬಿಟ್ ನ ಗ್ಲಾಸ್ ಹೊಡೆದಾಕಿ ಅವಳನ್ನ ಕರ್ಕೊಂಡ್ ಬಂದು ಸಿಸಿಲ್ ಎಲ್ಲಿ ಹೋಗಿರ್ಬೋದು ಅಂತ ಕೇಳಿದಾಗ ವ್ಯಾನ್ ನ ಟೈರ್ ಮಾರ್ಕ್ ಅನ್ನ ನೋಡಿ ಹೇಳ್ತಾಳೆ ಸಿಸಿಲ್ ಹೀಗೆ ಸ್ಟ್ರೈಟ್ ಆಗಿ ಹೋಗಿ ವ್ಯಾನ್ ಕಂಟ್ರೋಲ್ ತಪ್ಪಿ ಕ್ರಾಶ್ ಆಗಿದೆ ಅಂತ. ಲ್ಯಾರಿಗಂತೂ ಫುಲ್ ಶಾಕ್ ಆಗೋಗುತ್ತೆ, ಏನ್ ಇಂಟೆಲಿಜೆಂಟ್ ಅಪ್ಪ ಇವಳು, ವಿಷನ್ ಕಾಣಿಸುತ್ತೋ ಏನೋ, ಇಷ್ಟು ನೀಟಾಗಿ ಏನ್ ನಡೆದಿದೆ ಅಂತ ನೋಡ್ದಲೇ ಹೇಳ್ತಿದ್ದಾಳಲ್ಲ ಅಂತ. ಡೌಟ್ ಬಂದು ಒಂದ್ಸಲ ಲ್ಯಾರಿ ಕೇಳ್ತಾನೆ ನಿನಗೆ ವ್ಯಾನ್ ಕ್ರಾಶ್ ಆಗಿರೋ ವಿಷಯ ಹೇಗ್ ಗೊತ್ತಾಯ್ತು ಅಂತ. ಸೆಕಜವಿಯ ಮುಂದೆ ಕೈ ಮಾಡಿ ತೋರಿಸ್ತಾಳೆ, ಅಲ್ಲೇನಿದೆ ಅಂತ ನೋಡಿದ್ರೆ ವ್ಯಾನ್ ಎಲ್ಲೂ ದೂರನೇ ಹೋಗಿಲ್ಲ, ಇಲ್ಲೇ 10 ಮೀಟರ್ ಮುಂದೆ ಕಂಬಕ್ಕೆ ಗುದ್ಕೊಂಡು ಕ್ರಾಶ್ ಆಗಿದೆ, ಅದನ್ನ ಕಣ್ಣಾರೆ ಡೈರೆಕ್ಟ್ ಆಗಿ ನೋಡಿ ಸೆಕಜವಿಯ ಹೇಳಿರೋದು. ಸೊ ವ್ಯಾನ್ ಕ್ರಾಶ್ ಆದ್ಮೇಲೆ ಸಿಸಿಲ್ ಎಲ್ಲಿ ಹೋಗಿದ್ದಾನೆ ಅಂದ್ರೆ ಮ್ಯೂಸಿಯಂ ನ ಒಳಗೆ ಬಂದು ಕುದುರೆಗಳಿರೋ ಸ್ಟೇಜ್ ಕೋಚ್ ನ ತಗೊಂಡು ಹೊರಗೆ ಬರ್ತಾನೆ.
ಅವನ್ ಬರೋ ದಾರಿಯಲ್ಲಿ ಸೆಕಜವಿಯ ಅಡ್ಡಕ್ಕೆ ನಿಂತ್ಕೊಂಡಿದ್ದಾಳೆ. ಇನ್ನೇನ್ ಅವಳನ್ನ ಗುದ್ಕೊಂಡು ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಪ್ರೆಸಿಡೆಂಟ್ ಬಂದು ಅವಳನ್ನ ತಡೀತಾರೆ. ಆದ್ರೆ ಆ ಸ್ಟೇಜ್ ಕೋಚ್ ಪ್ರೆಸಿಡೆಂಟ್ ನ ಮೇಲೆನೆ ಹೋಗಿದ್ರಿಂದ ಇವರ ದೇಹ ಅರ್ಧ ಭಾಗ ಕಟ್ಟಾಗೋಗುತ್ತೆ. ಇವರು ಖಂಡಿತ ಸಾಯೋದಿಲ್ಲ. ಇವರನ್ನ ಮಾಡಿರೋದು ವ್ಯಾಕ್ಸ್ ಇಂದ, ಅಂದ್ರೆ ವ್ಯಾಕ್ಸ್ ಸ್ಟ್ಯಾಚ್ಯೂ ಅಂತ ನಮ್ಗೆಲ್ಲ ಗೊತ್ತಿದೆ. ಸೊ ಈಗ ಏನ್ ಮಾಡೋದಪ್ಪ, ಸಿಸಿಲ್ ನ ಹೇಗ್ ತಡೆಯೋದು ಅಂತ ಯೋಚನೆ ಮಾಡ್ತಿದ್ದಾಗ ಆಕ್ಟೇವಿಯಸ್ ಮತ್ತೆ ಜೆಡ್ ಇಬ್ರು ಲ್ಯಾರಿಯ ಆ ಟಾಯ್ ಕಾರ್ ತಗೊಂಡು ಇಲ್ಲಿಗೆ ಬರ್ತಾರೆ. ಆ ಟಾಯ್ ಕಾರ್ ನ ಹಿಂದೆ ಡೈನೋಸಾರ್ ನ ಮೂಳೆ ಕಟ್ಟಿದ್ಯಲ್ಲ, ಅದಕ್ಕೆ ನೀವು ಟಾಯ್ ಕಾರ್ ನ ಓಡಿಸ್ಕೊಂಡು ಸಿಸಿಲ್ ನ ಕಡೆ ಹೋಗಿ, ಹಿಂದೆ ಡೈನೋಸಾರ್ ಕೂಡ ಓಡ್ ಬರುತ್ತೆ ಅಂತ ಹೇಳಿ ಇವನು ಪ್ರೆಸಿಡೆಂಟ್ ನ ಕುದುರೆ ತಗೊಂಡು ಸಿಸಿಲ್ ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಡೈನೋಸಾರ್ ನ ಸಹಾಯದಿಂದ ಸಿಸಿಲ್ ನ ತಡೆಯೋಕೆ ನೋಡ್ತಾರೆ, ಆದ್ರೆ ಆಗೋದಿಲ್ಲ. ಜೆಡ್ ಮತ್ತೆ ಆಕ್ಟೇವಿಯಸ್ ಓಡಿಸ್ತಿದ್ದ ಟಾಯ್ ಕಾರ್ ಕ್ರಾಶ್ ಆಗುತ್ತೆ. ಈಗ ಲ್ಯಾರಿ ಸಿಸಿಲ್ ಹತ್ರ ಬಂದು ಸ್ಟೇಜ್ ಕೋಚ್ ನ ನಿಲ್ಸು, ಲಾಸ್ಟ್ ವಾರ್ನಿಂಗ್ ಅಂತ ಹೇಳಿದಾಗ ಸಿಸಿಲ್ ಹೇಳ್ತಾನೆ, ನೀನ್ ಏನೇ ಮಾಡಿದ್ರು ಈ ಕುದುರೆಗಳನ್ನ ನಿಲ್ಸೋಕೆ ಆಗಲ್ಲ. ಇದರ ಹಿಸ್ಟ್ರಿ ನೀನು ಓದಿಲ್ಲ ಅನ್ಸುತ್ತೆ. ಈ ಕೋಚ್ ಅನ್ನ ಮಾಡಿರೋದೆ ದುಡ್ಡನ್ನ ತಗೊಂಡೋಗೋದಕ್ಕೋಸ್ಕರ. ಒಂದು ಸೀಕ್ರೆಟ್ ವರ್ಡ್ ಅನ್ನ ಹೇಳೋವರೆಗೂ ಈ ಕುದುರೆಗಳು ನಿಲ್ಲೋದಿಲ್ಲ ಅಂತ. ಆದ್ರೆ ಲ್ಯಾರಿ ಮೊದಲೇ ಹಿಸ್ಟ್ರಿ ಬುಕ್ ಎಲ್ಲ ಓದಿರೋದು, ಸಿಸಿಲ್ಗೆ ಗೊತ್ತಿಲ್ಲ. ಇವನ್ಗೆ ಗೊತ್ತಿದೆ ಯಾವ ಸೀಕ್ರೆಟ್ ವರ್ಡ್ ಅನ್ನ ಹೇಳಿದ್ರೆ ಈ ಕುದುರೆಗಳು ನಿಲ್ತವೆ ಅಂತ. ಇವನು ಡಕೋಟಾ ಅಂತ ಜೋರಾಗಿ ಹೇಳ್ತಿದ್ದಂಗೆ ಕುದುರೆಗಳು ಸಡನ್ ಆಗಿ ನಿಂತ್ಕೊಂತವೆ. ಸೊ ಅಟಿಲ್ಲಾ ಮತ್ತೆ ಆಕ್ಮೆನ್ ರಾ ಬಂದು ಸಿಸಿಲ್ ನ ಎತ್ಕೊಂಡು ಹೋಗ್ತಾರೆ. ಟ್ಯಾಬ್ಲೆಟ್ ನ ತಮ್ಮ ವಶ ಪಡಿಸ್ಕೊಂತಾರೆ. ಈಗಾಗಲೇ ಸೂರ್ಯೋದಯ ಆಗೋ ಸಮಯ ಆಗಿದೆ. ಎಲ್ಲ ಎಕ್ಸಿಬಿಟ್ಸ್ ಗಳು ಹೊರಗೆ ಇರೋದ್ರಿಂದ ಲ್ಯಾರಿ ಆಕ್ಮೆನ್ ರಾಗೆ ಕೇಳ್ತಾನೆ, ಈ ಟ್ಯಾಬ್ಲೆಟ್ ನ ಉಪಯೋಗಿಸ್ಕೊಂಡು ಎಲ್ಲರೂ ಒಳಗೆ ಬರೋ ಹಾಗೆ ಮಾಡಕ್ಕಾಗುತ್ತಾ ಅಂತ. ಅದಕ್ಕೇನಂತೆ ಈಗಲೇ ಮಾಡ್ತೀನಿ ಅಂತ ಆಕ್ಮೆನ್ ರಾ ಟ್ಯಾಬ್ಲೆಟ್ ಅನ್ನ ಇಟ್ಕೊಂಡು ಮಂತ್ರವನ್ನ ಹೇಳ್ತಿದ್ದಂಗೆ ಎಲ್ಲಾ ಪ್ರಾಣಿಗಳು ಒಂದೊಂದಾಗಿ ಮ್ಯೂಸಿಯಂ ನ ಒಳಗೆ ಬರೋಕೆ ಶುರು ಮಾಡ್ತವೆ. ಇದೇ ಸಮಯಕ್ಕೆ ರೆಬೆಕಾ ಮ್ಯೂಸಿಯಂ ಹತ್ರ ಬರ್ಬೇಕಾದ್ರೆ ಮ್ಯೂಸಿಯಂ ನ ಪ್ರಾಣಿಗಳು ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತಿರೋದನ್ನ ನೋಡಿ ಫುಲ್ ಶಾಕ್ ಆಗ್ತಾಳೆ. ಲ್ಯಾರಿ ಹೇಳಿದ್ದು ಸುಳ್ಳಲ್ಲ, ನಿಜ ಅಂತ ಇವಳಿಗೆ ಈಗ ಅನ್ನಿಸ್ತಾ ಇದೆ. ಇವಳು ಈಗ ಮ್ಯೂಸಿಯಂಗೆ ಬಂದಾಗ ಲ್ಯಾರಿ ಇವಳನ್ನ ಸೆಕಜವಿಯ ಜೊತೆ ಮೀಟ್ ಮಾಡಿಸ್ತಾನೆ. ಮತ್ತೆ ಸೆಕಜವಿಯ ಪ್ರೆಸಿಡೆಂಟ್ 2 ಭಾಗ ಆಗಿರೋದ್ರಿಂದ ವ್ಯಾಕ್ಸ್ ಅನ್ನ ಕರಗಿಸಿ ಬಾಡಿಯನ್ನ ಮತ್ತೆ ಜಾಯಿನ್ ಮಾಡ್ತಾಳೆ. ಎಲ್ಲರೂ ಬೆಳಗ್ಗೆ ಆಗೋಷ್ಟೊತ್ತಿಗೆ ವಾಪಸ್ ಮ್ಯೂಸಿಯಂಗೆ ಏನೋ ಬರ್ತಾ ಇದ್ದಾರೆ. ಆದ್ರೆ ಆಕ್ಟೇವಿಯಸ್ ಮತ್ತೆ ಜೆಡ್ ನ ಕತೆ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ. ಟಾಯ್ ಕಾರ್ ಕ್ರಾಶ್ ಆಗಿದ್ರಿಂದ ಅವರು ನಾಶ ಆಗಿರ್ಬೇಕು ಅಂತ ಅನ್ಕೊಂತಾ ಇದ್ದಾರೆ. ಆದ್ರೆ ಇದೇ ಸಮಯಕ್ಕೆ ಅವರಿಬ್ರು ಕೂಡ ವಾಪಸ್ ಬರ್ತಾರೆ. ಅವ್ರಿಗೆ ಏನೂ ಆಗಿಲ್ಲ. ಮ್ಯೂಸಿಯಂ ನ ಎಕ್ಸಿಬಿಟ್ಸ್ ಎಲ್ಲ ಹೊರಗಡೆ ಇರೋದನ್ನ ಯಾರೋ ಕೆಲವರು ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಮುಂದಿನ ದಿನ ಬೆಳಗ್ಗೆ ನ್ಯೂಸ್ ಅಲ್ಲಿ ಈ ವಿಷಯವನ್ನ ತೋರಿಸ್ತಿರೋದ್ರಿಂದ ಮ್ಯೂಸಿಯಂ ನ ಡೈರೆಕ್ಟರ್ ಕೋಪ ಮಾಡ್ಕೊಂಡು ಲ್ಯಾರಿಯನ್ನ ಮತ್ತೆ ಕೆಲಸದಿಂದ ಹೊರಗೆ ತೆಗಿತಾನೆ. ಆದ್ರೆ ಈ ವಿಡಿಯೋಸ್ ನ ಕಡೆಯಿಂದ ಮ್ಯೂಸಿಯಂ ನ ಪ್ರಮೋಷನ್ ಜಾಸ್ತಿ ಆಗಿ ತುಂಬಾನೇ ಜನರು ಮ್ಯೂಸಿಯಂಗೆ ಬಂದಿದ್ದಾರೆ. ಮೊದಲು ಲಾಸ್ ಅಲ್ಲಿದ್ದ ಮ್ಯೂಸಿಯಂ ಈಗ ಪ್ರಾಫಿಟ್ ಅಲ್ಲಿ ನಡೆಯೋದಕ್ಕೆ ಶುರು ಆಗುತ್ತೆ. ಅದಕ್ಕೆ ಲ್ಯಾರಿಯನ್ನ ಮತ್ತೆ ಕೆಲಸಕ್ಕೆ ಸೇರಿಸ್ಕೊಂತಾನೆ ಮ್ಯೂಸಿಯಂ ನ ಡೈರೆಕ್ಟರ್. ಈಗ ದಿನ ರಾತ್ರಿ ಮ್ಯೂಸಿಯಂ ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕಿತ್ತಾಡದಲ್ಲೇ ಬರೀ ಪಾರ್ಟಿ ಮಾಡ್ತಾ ಇದ್ದಾರೆ. ರೆಬೆಕಾ ಕೂಡ ಇವರ ಜೊತೆ ಸೇರ್ಕೊಂಡಿದ್ದಾಳೆ. ಮತ್ತೆ ಈ 3 ಜನ ತಾತಂದಿರ ಕೆಲಸ ಏನಂದ್ರೆ ಪಾರ್ಟಿ ಎಲ್ಲ ಮುಗ್ದಾದ್ಮೇಲೆ ಕಸ ಬಾಚೋದು. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿ ಸ್ನೇಹಿತರೆ ನಿಮ್ಗೆ ಇಷ್ಟ ಆಗಿದ್ರೆ ಇದರ ಇನ್ನ 2 ಪಾರ್ಟ್ಸ್ ಇದೆ. ಆ ಮೂವೀಸ್ ಅನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.